ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಸೆಲ್ಫ್ ಕಾನ್ಫಿಡೆನ್ಸ್. ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಮ್ಮಲ್ಲಿ ನಮಗೆ ನಂಬಿಕೆ ಇಲ್ಲ, ನಮ್ಮಲ್ಲಿ ನಮಗೆ ಧೈರ್ಯ ಇಲ್ಲ ಹೊಸ ವಿಚಾರಗಳನ್ನು ಮಾಡೋದಕ್ಕೆ. ಸೆಲ್ಫ್ ಕಾನ್ಫಿಡೆನ್ಸಿಗೆ ಮೇಜರ್ ಫ್ಯಾಕ್ಟರು ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯೆನ್ಸು. ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತ ಅಂದರೆ, ಕಾಡಲ್ಲಿ ಒಂದು ಆನೆ ಇದೆ, ಅದಕ್ಕೆ ಮೂರ್ಛೆ ತಪ್ಪಿಸಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಆನೆಗೆ ಕಾಲಿಗೆ ಚೈನ್ ಕಟ್ತೀರಾ. ಎದ್ದಾದ್ಮೇಲೆ ಆನೆ ಆ ಚೈನನ್ನು ಕಿತ್ಕೊಂಡು ಹೋಗುತ್ತೋ ಅಥವಾ ಅಲ್ಲೇ ಇರುತ್ತೋ? ಆಬ್ವಿಯಸ್ಲಿ ಅಲ್ವಾ, ಕಿತ್ಕೊಂಡು ಹೋಗುತ್ತೆ. ಯಾಕೆ ಅಂದರೆ ಆ ಆನೆಗೆ ಚೈನ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಮತ್ತು ಆ ಆನೆಗೆ ಅದು ಶಕ್ತಿಯ ಅರಿವಿದೆ. ಅದೇ ನಾಡಲ್ಲಿರೋ ಆನೆಗೆ ಬರೋಣ. ಆ ಆನೆಗೆ ಕಟ್ಟಾಕಿದ್ದೀರಾ ಅಂತ ತಿಳ್ಕೊಳ್ಳಿ. ಆನೆ ಎದ್ದಾದ್ಮೇಲೆ ಚೈನನ್ನು ಕಿತ್ಕೊಂಡು ಹೋಗುತ್ತೋ ಅಲ್ಲೇ ನಿಂತಿರುತ್ತೆ. ಏನಕ್ಕೆ ಅಂತ ಅಂದರೆ ಅದಕ್ಕೆ ಅದ್ರ ಮೇಲೆ ನಂಬಿಕೆ ಇರೋದಿಲ್ಲ. ಸಣ್ಣ ವಯಸ್ಸಲ್ಲಿ ಅದಕ್ಕಾಗಿರೋ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅದು ಈಗಲೂ ಡಿಸಿಷನ್ ಮಾಡ್ತಿರುತ್ತೆ. ಎಷ್ಟೋ ಟೈಮು ನಾವು ಅಷ್ಟೇ, ನಮಗೆ ಸಣ್ಣ ವಯಸ್ಸಲ್ಲಾಗಿರೋ ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲೆ ನಾವು ಈಗಲೂ ಡಿಸಿಷನ್ ಮಾಡ್ತಾಯಿರ್ತೀವಿ. ಅದು ಮೊದಲನೇದಾಗಿ ಚೇಂಜ್ ಆಗಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಯಾವಾಗಲೂ ಯೂಸ್ ಮಾಡಬೇಕಾದ್ರೆ ಎಂಪವರಿಂಗ್ ಕ್ವಶನ್ ಯೂಸ್ ಮಾಡ್ತಿರಲ್ಲ. ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತ ಅಂದರೆ, ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ನಾವು ಹೇಳಿದರೆ ಅವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಮೈಂಡ್ ಯೋಚನೆ ಮಾಡುತ್ತೆ, ಓಕೆ ನನ್ನ ಹತ್ರ ಇಲ್ವಾ, ಅದು ಎಲ್ಲಿ ಸಿಗತ್ತೆ ಅಂತ. ಅದೇ ಎಂಪವರಿಂಗ್ ಕ್ವಶನ್ನು. ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅವಾಗ ಏನಾಗುತ್ತೆ ಅಂದರೆ, ನಮ್ಮ ಮೈಂಡ್ ಯೋಚನೆ ಮಾಡುತ್ತೆ, ಓಕೆ ನಾನು ರೆಸ್ಪಾನ್ಸಿಬಲ್, ಇದಕ್ಕೆ ನಾನು ಹೆಂಗೆ ಡೆವಲಪ್ ಮಾಡೋದು, ನಾನು ಹೆಂಗೆ ಬಿಲ್ಡ್ ಮಾಡೋದು ಅಂತ. ಇದನ್ನು ಫಸ್ಟ್ ಆಫ್ ಆಲ್ ಎಂಪವರಿಂಗ್ ಕ್ವಶನ್ನ ನೀವು ಯೂಸ್ ಮಾಡೋದನ್ನು ಕಲಿಬೇಕು. ನೆಕ್ಸ್ಟು, ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಾವು ಎಲ್ಲೂ ಕಲ್ತಿಲ್ಲ, ಹಾಗಾಗಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಅವೇರ್ನೆಸ್ ಇಲ್ಲ. ಫಸ್ಟ್ ಆಫ್ ಆಲು ಕಾನ್ಫಿಡೆನ್ಸ್ ಬಗ್ಗೆ ನಿಮಗೆ ಗೊತ್ತೇ ಇಲ್ವಾ? ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತೀನಿ ಅಂತ ಅಂದರೆ, ಈಗ ಸ್ಲೋ ವಾಕಿಂಗ್ ರೇಸ್ ಇದೆ, ಸ್ಲೋ ಸೈಕಲ್ ರೇಸ್ ಥರ ಸ್ಲೋ ವಾಕಿಂಗ್ ರೇಸ್ ಇದೆ. ನೀವು ಪಾರ್ಟಿಸಿಪೇಟ್ ಮಾಡಲ್ವೋ? ಮಾಡ್ತೀರಲ್ವ? ಯಾಕೆ ಅಂದರೆ ನಡೆಯೋದನ್ನು ನೀವು 2ನೇ ವರ್ಷದಿಂದ 3ನೇ ವರ್ಷದಿಂದ ಕಲ್ತಿದ್ದೀರಾ. ನಿಮಗೀಗ ಕಾಂಪ್ಲಿಕೇಟೆಡ್ ಅನ್ಸೋದಿಲ್ಲ, ನೀವು ಪ್ರಯತ್ನ ಪಡ್ತೀರಾ. ಅದೇ ಸ್ಪೀಕಿಂಗ್ ಬಂತು ಅಂತಿದ್ದಂಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಓಕೆ ನಾನು ಮಾತಾಡೋಕ್ಕಾಗತ್ತೋ ಇಲ್ವೋ ಅಂತ. ಏನಕ್ಕೆ ಅಂದರೆ ನಾವು ಆ ಕಾಂಟೆಕ್ಸ್ಟಲ್ಲಿ ಥಿಂಕ್ ಮಾಡಿರೋದಿಲ್ಲ. ನೀವು ಬೇರೆಯವ್ರ ಹತ್ರ ಮಾತಾಡ್ತಿದ್ದೀರಾ ಅಂದರೆ ನೀವು ಕ್ಯಾಮ್ರಾದ ಮುಂದೆನೂ ಮಾತಾಡ್ಬೋದು, ಸ್ಟೇಜಲ್ಲೂ ಮಾತಾಡ್ಬೋದು. ಏನಪ್ಪ ಅಂದರೆ ನಿಮಗೆ ಆ ರೈಟ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ಸಿಗದಲ್ಲೇ ಇರ್ಬೋದು, ನೀವು ರೈಟ್ ಕೈಂಡ್ ಆಫ್ ಕಾಂಟ್ಯಾಕ್ಟನ್ನು ಸ್ವಿಚ್ ಮಾಡ್ದಲ್ಲೇ ಇರ್ಬೋದು. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಾದ್ರೆ ನಾನು ನಿಮಗೇನು ಹೇಳ್ತೀನಿ ಅಂತ ಅಂದರೆ, 100 ಹೆಜ್ಜೆ ನಡಿಬೇಕು ಅಂದರೆ 100 ಹೆಜ್ಜೆ ನಡೆಯೋದು ಹೆಂಗೆ ಅಂತ ಯೋಚನೆ ಮಾಡಬೇಡಿ. ಮೊದಲನೇ ಹೆಜ್ಜೆ ಹೆಂಗೆ ಇಡೋದು ಅನ್ನೋದಷ್ಟೇ ಯೋಚನೆ ಮಾಡಿ, ಮೊದಲನೇ ಹೆಜ್ಜೆ ಇಡಿ. ಜಸ್ಟ್ ನೀಡ್ ಟು ಫೋಕಸ್ ಆನ್ 1 ಸ್ಟೆಪ್ ಎಟ್ ಎ ಟೈಮ್. ಒಂದು ಸ್ಟೆಪ್ ಇಡೋದು ಹೇಗೆ ಅಂತ ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನಿಮ್ಮ ಮೇಲೆ ನಂಬಿಕೆ ಬರ್ತಾ ಹೋಗುತ್ತೆ, ನಿಮಗೆ ಧೈರ್ಯ ಬರ್ತಾ ಹೋಗುತ್ತೆ, ಓಕೆ ಇದನ್ನು ನಾನು ಮಾಡ್ಬೋದು ಅಂತ. ಒಂದು ಸಲ ನೀವು ಮಾಡ್ಬೋದು ಅನ್ನೋದು ನಿಮಗೆ ಫಮ್ಮಾಗಿ ಕೂತ್ಕೊಂಡ್ಬಿಟ್ರೆ, ಮ್ಯಾನ್ ನೋಬಡಿ ಕ್ಯಾನ್ ಸ್ಟಾಪ್ ಯು. ನಿಮ್ಮ ಮೈಂಡ್ಸೆಟ್ಟನ್ನು ನೀವು ಡೆವಲಪ್ ಮಾಡಬೇಕು ಅಂತ ಇದ್ದರೆ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ನೀವು ಬಿಲ್ಡ್ ಮಾಡಬೇಕು ಅಂತಿದ್ದರೆ, ನೀವು ಮೈಂಡ್ಸೆಟ್ ಅಂತೇಳಿ ನನಗೆ DM ಮಾಡಿ ಇನ್ಸ್ಟಾದಲ್ಲಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆ ಅಂತ ಅಂದರೆ ನನಗೂ ಗೊತ್ತಾಗತ್ತೆ, ಓಕೆ ನಿಮಗೆ ಈ ವಿಡಿಯೋ ಹೆಲ್ಪ್ ಮಾಡ್ತು ಅಂತ. ನನಗೂ ಮೋಟಿವೇಶನ್ ಜಾಸ್ತಿ ಆಗುತ್ತೆ, ಓಕೆ ನಾನು ಈ ಥರ ವೀಡಿಯೋಗಳನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ. ಮೈಂಡ್ಸೆಟ್ ರಿಲೇಟೆಡ್ ಬಗ್ಗೆ ನೀವೇನಾದ್ರು ಕಲಿಬೇಕು ಅಂತ ಅನಿಸಿದರೆ ಪರ್ಟಿಕ್ಯುಲರ್ ಟಾಪಿಕನ್ನು ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ನಾಳೆ ಮತ್ತೆ ಹೊಸ ಟಾಪಿಕ್ ನಿಮ್ಮ ಮುಂದೆ ಬರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.